ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸೀಮೆ ಬದನೆ ಹಾಗೂ ಮೊಳಕೆ ಬರಿಸಿದ ಹೆಸರು ಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೇನೆ. ಫಸ್ಟಿಗೆ ಸೀಮೆ ಬದನೆಕಾಯಿಯನ್ನು ಕಟ್ ಮಾಡುವ. ಅದು ಸಿಪ್ಪೆ ತೆಗಿಬೇಕಾಗ್ತದೆ, ಗಟ್ಟಿ ಉಂಟು, ಬರೋದಿಲ್ಲ. ಇದರ ಒಳಗೆ ಒಂದು ಬೀಜ ಉಂಟು. ಇದು ಮಾವಿನಕಾಯಿಯ ಒಳಗೆ ಹೇಗೆ ಬೀಜ ಇರ್ತದೆ ನೋಡಿ, ಎಳತ್ತು ಮಾವಿನಕಾಯಲ್ಲಿ ಆ ಥರ ಬೀಜ ಇದೆ. ಇದನ್ನು ತೆಗಿಬೇಕು. ನೋಡಿ, ಎಲ್ಲವನ್ನು ಕಟ್ ಮಾಡಿ ಆಯಿತು. ಈ ಥರ ಕಟ್ ಮಾಡಿದ್ದೇನೆ. ಇಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೇನೆ, 1 ಟೀ ಸ್ಪೂನು ಜೀರಿಗೆ, ಮತ್ತೊಂದು 1/4 ಟೀ ಸ್ಪೂನು ಪೆಪ್ಪರ್, ಮತ್ತೊಂದು ಅರ್ಧ ಟೀ ಸ್ಪೂನು ಸಾಸಿವೆ ತಗೊಂಡಿದ್ದೇನೆ. ಇದನ್ನೀಗ ರೋಸ್ಟ್ ಮಾಡುವ. ಈಗ ರೋಸ್ಟ್ ಆಗಿದೆ, ಮಿಕ್ಸಿ ಜಾರಿಗೆ ಹಾಕ್ತೇನೆ. ಒಂದು 6 ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ. ಇದನ್ನು ಸಹ ರೋಸ್ಟ್ ಮಾಡುವ. ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ, 4-5 ಎಸಳು ಬೆಳ್ಳುಳ್ಳಿ, ಮತ್ತು ಸಣ್ಣ ತುಂಡು ಹುಳಿ, ಒಂದು 1/4 ಟೀ ಸ್ಪೂನು ಅರಿಶಿನ ಪೌಡರ್ ಹಾಕ್ತೇನೆ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ನಾನು ತೆಂಗಿನಕಾಯಿ ಈಗ ಹಾಕ್ತಾ ಇಲ್ಲ, ಮತ್ತೆ ಹಾಕ್ತೇನೆ. ಫಸ್ಟಿಗೆ ಇದನ್ನು ಮಾತ್ರ ಗ್ರೈಂಡ್ ಮಾಡುವ. ನೋಡಿ, ಈ ಥರ ಗ್ರೈಂಡ್ ಮಾಡಿದೆ. ಈಗ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೇನೆ. 1 ಕಪ್ ತೆಂಗಿನಕಾಯಿ ತುರಿ ಹಾಕ್ತೇನೆ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡಲಿಕ್ಕೆ, ನೈಸಾಗಿ ಗ್ರೈಂಡ್ ಮಾಡಲಿಕ್ಕಲ್ಲ, ತರಿಯಾಗಿ ಗ್ರೈಂಡ್ ಮಾಡುವ. ನೋಡಿ, ಈ ಥರ ಗ್ರೈಂಡ್ ಮಾಡಿದೆ. ತೆಂಗಿನಕಾಯಿ ತರಿಯಾಗಿ ಗ್ರೈಂಡ್ ಮಾಡಿದೆ ನಾನು. ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೇನೆ. ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತೇನೆ. ಈಗ ನಾನು ಇದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ತೇನೆ. ಸ್ವಲ್ಪ ಕರಿಬೇವು. ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ತೇನೆ. ನಾನು 2 ಸಣ್ಣ ಸೈಜ್ ಟೊಮೆಟೊ ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಕಟ್ ಮಾಡಿಟ್ಟ ಸೀಮೆ ಬದನೆಕಾಯಿ ಹಾಕ್ತೇನೆ. ನಾನು ಇದಕ್ಕೆ ನೀರು ಹಾಕ್ತೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವ.
ಈಗ ನಾನು ಇದಕ್ಕೆ ಮೊಳಕೆ ತೆಗೆದ ಹೆಸರು ಕಾಳು ಹಾಕ್ತೇನೆ. ಸ್ವಲ್ಪ ಹೊತ್ತು ಬೇಯಲಿ. ಈಗ ಸೀಮೆ ಬದನೆಕಾಯಿ ಮತ್ತು ಹೆಸರು ಕಾಳು ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಹಾಕ್ತೇನೆ. ಈ ಪಲ್ಯವನ್ನು ಜಾಸ್ತಿ ತೆಳು ಮಾಡಬಾರ್ದು, ಯಾಕೆಂದರೆ ನಾನು ತೆಂಗಿನಕಾಯಿ ತರಿಯಾಗಿ ಮಾಡಿ ಹಾಕಿದ್ದೀನಲ್ಲ, ಅದರಿಂದ ಇದು ತೆಳು ಮಾಡಿದರೆ ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ದಪ್ಪನೇ ಇರಬೇಕು, ಆಗ ಟೇಸ್ಟ್ ಆಗ್ತದೆ ತುಂಬ. ಕುದಿ ಬರಲಿ ಇದಕ್ಕೆ. ಸೀಮೆ ಬದನೆಕಾಯಿ ಮತ್ತು ಹೆಸರು ಕಾಳಿನ ಸಾಂಬಾರು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಸೀಮೆ ಬದನೆಕಾಯಿ ಹಾಗೂ ಹೆಸರು ಕಾಳಿನ ಸಾಂಬಾರು ರೆಡಿ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.